ಚಳುವಳಿ ಇತ್ತವಾಗ. ನಿಮ್ಮ ಕೂಡ ಚಳುವಳಿ ಮಾಡಕ್ಕೆ ಬಂದ್ರೆ ನಾವು ಯಾವ್ದಾರ ಮಹಾತ್ಮರು ಯಾವ ಮಹಾತ್ಮರು ಬಂದ್ರೆ ಹೇಳ್ರಿ. ಇನ್ನೊಬ್ಬರು ಮಹಾತ್ಮರ ಅಂತ ಹೆಸರು ಇಟ್ಕೊಂತ ಮಹಾತ್ಮ ಅಂದಾರಂತ. ಅದನ್ನು ತಾನಾಗೆ ಮಹಾತ್ಮ ಆಗಲಿಲ್ಲ. ಹೌದಲ್ಲ, ಇನ್ನೊಬ್ಬರು ಹೆಸರಿಟ್ಟರು ಮಹಾತ್ಮ ಹಾಕೀನಿ. ತಾನಾಗೆ ಆಗ್ಬೇಕು. ಮೂಡಿದ್ದು ಸೂರ್ಯ ಮಾಡಿದ್ದು ಸೂರ್ಯ ಆಕೈತಿ, ಯಾರು ಮಾಡಿರಾಕೈತೇನ? ನಿನ್ನಲ್ಲಿ ಆ ಸಾಮರ್ಥ್ಯ ಬೇಕಲ್ಲ. ಮಹತ್ತರವಾದಂಥ ಇರುವಿನ ಸ್ಥಿತಿಯ ಅನುಭವ ಮಾಡಿಕೊಂಡದ್ದು ಮಹಾತ್ಮ ಅಂದ್ರೆ ಮಹತ್ತರವಾದಂಥದ್ದು. ಆ ಇರುವಿನ ಅನುಭವವನ್ನು ಮಾಡ್ಕೊಂಡು ಯಾರು ಉಳ್ಕೊಂತಾರ ಅವ್ರಿಗೆ ಮಹಾತ್ಮ ಅಂತ. ಅವ್ರ ಜಗತ್ತಿನ ಗದ್ದಲಕ್ಕೆ ವಾರ್ತ ಅಂದ್ರಿ, ಅವ್ರ ಗದ್ದಲಕ್ಕೆ ಹೋಗಿಲ್ಲಲ್ಲ. ಅವ್ರ ಇದನ್ನ ಮಾಡಾಕ ಶಿವಾನಂದಾಚಾರ್ಯ ಇದನ್ನ ಮಾಡ್ಯಾರ. ಅವ್ರು ನೀವು ಏನ್ ಮಾಡ್ತೀರಿ ಇಲ್ಲಿ ಅಂತೇಳಿ ಟಬರ್ ಮಾಡ್ಯಾರ ಅವ್ರಿಗೆ. ಹಿಂದಗಡೆ ಅದನ್ನೆಲ್ಲ ನೋಡಿ ಅವರು ಗಪ್ಪಾಗ್ಯಾರ. ಎಲ್ಲ ರೀತಿ ಆದ್ರೆ ಅದ್ರ ಹಚ್ಚಬಂದ್ ನಿಂತಿಲ್ಲ ಅವ್ರು. ಅದ್ರ ಬಗ್ಗೆ ಜಗತ್ತಿನ ಬಡವಿ ಕೈ ಬಿಟ್ಬಿಟ್ರು ಅವ್ರು. ಆಸ್ತಿ ಅಂತಸ್ತು ಗಳಿಸಿ ಶ್ರೀಮಂತನಾಗ್ಬೋದು, ಮಹಾಂತನಾಗಲ್ಲ. ಮಾಡಿ ಧೀಮಂತನಾಗ. ಹೌದು, ಧೀಮಂತ ರಾಜಕಾರಣಿ ಮಹತ್ತರವಾದಂತ ಇರುವನ್ನು ಪಡೆದಾಗ ಮಾತ್ರ ಹೌದು. ಅದು ಮಹತ್ತರವಾದದ್ದ ಯಾವ್ದು ಅನ್ನೋದು ಗೊತ್ತಿಲ್ಲ ನಮ್ಗೆ. ಅದನ್ನು ಬಿಟ್ಟು ಕಾರಣ ನಾವು ಹೀನ ಸ್ಥಿತಿಯಾಗ ಉಳ್ಕೊಂಡೇವಿ. ಮೇರುವನ್ನು ಬಿಟ್ಟು ಗದಗನ್ನು ಪಡೆದು ಬಾಳುವಂತೆ. ಶ್ರೇಷ್ಠವಾದದ್ದನ್ನು ಬಿಟ್ಟು ಕೀಳು ಮಟ್ಟದಾಗಿರ್ಬೇಕಂತೀಯಲ್ಲ ನೀವು. ಮಹಾತ್ಮರು ಇದ್ರ ಕಡೆ ಲಕ್ಷ್ಯ ಕೊಟ್ಟಿಲ್ಲ ಅವರು. ತಿಳ್ಕೊ ಸಾಕಾರ ಬಿಡೋದು ಆ ಟೈಮ್ನಾಗ. ಮಾತ್ರ ಹಿಂಗೆ ತಿಳಿಸಿ ಹೇಳಿದವ್ರು ಶಿವಾನಂದರಂಗೆ ಬಿಚ್ಚಿ ಯಾರು ಹೇಳಿಲ್ಲ. ಸಿದ್ಧಾರೂಢರು ಸಹಿತ ಅಷ್ಟು ಹೇಳಿಲ್ಲ ಅವರು. ಅದಕ್ಕೆ ಶಿವಾನಂದರನ್ನು ಕರೆಸಿ ಅಂತಿದ್ರಂತ. ಇಷ್ಟು ವಿವರವಾಗಿ ಬಿಚ್ಚಿ ಅದನ್ನ ಅನುಭವವನ್ನು ತಂದು ಕೊಟ್ಟವರು, ಬಿಚ್ಚಿಟ್ಟವರು ಶಿವಾನಂದ ಅಜ್ಜವ್ರಂಗೆ ಎಲ್ಲಿ ಇಲ್ಲ. ನಮ್ಮ ಅಪ್ಪನಂಗನ ಹೇಳೋನ್ನ ನೋಡೇ ಇಲ್ಲ ಅಂತ ಅಪ್ಪ ಅವ್ರು ಸಹಿತ ಉದ್ಗಾರ ತೆಗ್ದಾರ. ಆತ್ಮಾನಂದಪ್ಪ ಅವರು ಎಷ್ಟು ನಮ್ಮ ರೂಢಿ ಮಾತಿನೊಳಗೆ ಅದನ್ನು ಸಾಮಾನ್ಯ ಜನರಿಗಿಂತ ಸಾಮಾನ್ಯರಿಗೆ ತಿಳಿಯುವಂಗೆ ಅನುಭವವನ್ನು ಬಿಚ್ಚಿಡ್ತಿದ್ರು ಶಿವಾನಂದ ಅಜ್ಜವ್ರು. ಹಂಗೆ ನಮ್ಗೆ ಸಾಮಾನ್ಯ ರೂಢಿ ಮಾತಿನೊಳಗೆ ಅದನ್ನು ಬಿಚ್ಚಿಟ್ಟಾರ. ಸ್ವಂತ ಅನುಭವದಿಂದ ಕಂಡದ್ದ ಸತ್ಯವನ್ನು. ಪರಮೊಮ್ಮೆ ವಿಚಾರ ಸಾಗರ ಓದು ಹೊತ್ನ್ಯಾಗ ಇವರು ಬನಾರಸ್ದಿಂದ ಬಂದಾರ. ಇದ್ರಾಗ ನೀತಿಗೆಟ್ಟು ಮಕ್ಕೊಂಡಾರ. ಸಂಜೆ ಮುಂದೆ ಶಾಸ್ತ್ರ ನಡೀತೈತೆ ಅನ್ನೋದು ಗೊತ್ತಿಲ್ಲ. ಆ ಗದಿಗಿನ ಮಲ್ಕೊಂಡಾರಲ್ಲಿ. ಮಲ್ಕೊಂಡು ಕೂಡಲೇ ಪ್ರವಚನ ಅಲ್ಲಿ ಚಾಲು ಆ ಟೈಮ್ನಾಗ ಎಲ್ಲಿಗೆ ನಾವು ನಿಂಗನಗೌಡ ಅಂದ್ರೆ ಅವಾಗ ಆತ್ಮಾನಂದ ಅಂತ ಹೆಸರು ಇದ್ದಿದ್ದಿಲ್ಲ, ನಿಂಗನಗೌಡ ಅಂತ ಕರಿತಿದ್ರು ಅಜ್ಜ. ವೈಕುಂಠಿ ಗುರುಪಾದಪ್ಪನ ಅವ್ರು ಇಟ್ಟವ್ರು ಆತ್ಮಾನಂದ ಅಂತ ಹೆಸರು. ಕರಿ ಹೋಗವನು ಎಲ್ಲಿ ಮಲ್ಕೊಂಡವನ್ನೇ ಇಲ್ರಿ ನನಗೆ ಗೊತ್ತಿದ್ದಿಲ್ರಿ ಶಾಸ್ತ್ರ ಇದ್ದಿದ್ದು. ಪರಮ್ಮ ಏನು ಓದಾಕತ್ತಾಳ ಏನು ಹೇಳದ ನಾನು ಅದನ್ನು ತೊಗೊಂಡು ಇವ್ರು ಹೇಳಾಕೈತಿತ್ಲೇ ಹಿಂಗನ ಹೇಳಿದ್ರು. ಹಿಂಗೆ ಹೇಳಿದ್ರೆ ಹೆಂಗೆ ತಿಳಿತೈತಿ ಜನರಿಗೆ, ಹೆಂಗೆ ತಿಳ್ಬೇಕದು? ಹಿಂಗೆ ಹೇಳಿರ ತಾವು ಹೇಳಕ್ಕೆ ಚಾಲು ಮಾಡಿದ್ರು ನಾ ಸುಮ್ಮನೆ ಕುಂತೀನಿ ಅಂದ್ರೆ ಅಜ್ಜ. ಹಂಗೆಲ್ಲ ಶಿವಾನಂದ ಅಜ್ಜ ಅವರು ಸಿದ್ಧಾರೂಢರು ಮೊದಲು ಕರೆಸ್ರಿ ಅವ್ರು. ನಾನು ನಾಗನೂರು ಸಾಧುಗಳನ್ನ ಮೊದಲು ನಾಗನೂರು ಸಾಧುಗಳು ಅಂತಿದ್ರು. ಹಿಂದಾಡಿ ಶಿವಾನಂದರ ಅಂತೇಳಿ ಸಿದ್ಧಾರೂಢರು ಅವ್ರಿಗೆ ಹೆಸರಿಟ್ಟರು. ಶಿವಾನಂದರ ಅಂಥೇಳಿ ಸಿದ್ಧಾರೂಢರ ಅವ್ರಿಗೆ ಕರೆದವ್ರು ಅಂತ. ಅವಸ್ಥಾ ಭಿನ್ನಿದ್ದಾಗ ಅವು ಎಬಡ ತಬಡ ನಾಲಿಗೆ ಬಿದ್ದಿರಬೇಕು ಅಂತಾರಲ್ಲ. ಜ್ಞಾನೇಂದ್ರ ಚಟುವಟಿಕೆ ಎಲ್ಲ ಬಂದಾದಾಗ ಅದು ಹಿಂದಿನ ಅದು ಯದ್ವತದ್ವಾಗತ್ತೈತಿ ಅದು ಹೇಳೋದ್ರಾಗ. ಹಂಗಾಕವು ಏನ್ರಿ ಅವ ಶಿವಾನಂದನ್ನ ಒಬ್ಬವ ಮೈಸೂರು ಕಡೆ ಅವ ಅಂತವ ಅಪ್ಪವ್ರ ಹಿಂಗೆ ಮತ್ತು ಅವರು ಹಿಂಗೆ ಹೇಳಾಕತ್ತಾರ ನೋಡ್ರಿ. ಇಲ್ಲೋ ನಿನಗೆ ಗೊತ್ತಿಲ್ಲ, ಅವು ನಿಜವಾದ ಶಿವಾನಂದ. ನೀ ಹೆಸರಿಗೆ ಶಿವಾನಂದ ಇಟ್ಕೊಂಡು ಆ ಸ್ಥಿತಿಯೊಳಗೆ ನಿಂತವ ಹಂಗಾಕೈತಿ. ಅದು ಕರ್ಮೇಂದ್ರ ಚಟುವಟಿಕೆ ಅದನ್ನು ಕಂಡು ಹಿಡ್ದಾರ ಸಿದ್ಧಾರೂಢರು. ನಿಜವಾದ ಶಿವಾನಂದ ಅಂತ. ಅವಾಗಿಂದ ಶಿವಾನಂದ ಅಂತ. ನೀ ಹೆಸರಿಗೆ ಶಿವಾನಂದ ಹೊರಗೆ ಒಳಗೆ ಆಂತರಿಕವಾಗಿ ಹೇಳೋದು ಇದನ್ನೆಲ್ಲ ಹೊರಗಿಂದೆಲ್ಲ ಕೈ ಬಿಟ್ಟು ಕೂಡಲೇ ಅವಾಗ ಆನಂದದ ಅನುಭವ ಮಾಡ್ಕೊತ ಅದನ್ನು ಆ ಭಾವದೊಳಗೆ ಉಳ್ಕೋತಿದ್ರು ಅವರು. ನಮ್ದು ಹೇಳಕ್ಕಷ್ಟೇ ಮತ್ತು ಹೊರಗೆ ಹೋಗ್ಬಿಡ್ತೀವಿ ನಾವು.
ಮೊದ್ಲಿನ ಚಾಳಿ ಐತಲ್ಲ ನಮ್ಗೆ ಸರಿಗಾಡೋದು ಹೌದಿಲ್ಲ ಹೇಳ್ಬಿಡ್ತೀವಿ ಮಾತಾಡೋಕೆ ಭಾಳ ಚಂದ ಹೇಳ್ತೀವಿ ಆದ್ರೆ ಆ ಚಾಳಿ ವಾಸನ ಒಳಗೆ ಹೃದಯಗತವಾದಂಥ ವಾಸನ ಏನದಾವ ಅವು ಹೋಗಲೇ ನಮ್ಗೆ ಅನುಭವ ಮಾಡ್ಕೊಳಕ್ಕಾಗೋದು ವಾಸನ ಪೂರ್ಣ ನಾಶ ಅವು ಅಂದಾಗ ಆಂತರಿಕ ಅಭ್ಯಾಸ ನಡೀತೈತಿ ಏನು ತನ್ನ ಆತ್ಮನನ್ನು ಕಳ್ಕೊಂಡು ಇಡೀ ವಿಶ್ವವನ್ನು ಗೆದ್ದರೂ ಎಲ್ಲ ವ್ಯರ್ಥ ಅಂತ ಏನು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮನುಷ್ಯನ ಜನ್ಮದ ಕೆಲಸ ಮಾಡ್ಕೋಬೇಕಿಲ್ಲ ಹಾಂ ನಾವು ಏನದೇವಿ ಅನ್ನೋದನ್ನ ವಿಚಾರ ಇಲ್ಲೇ ಹಾಂ ಏನು ಕಿನಾರ ಮಾಡ್ಕೊತ ಹೋದರೆ ಅದರ ಫಲ ನಾವು ಉಣ್ಬೇಕಾಕೈತಿ ನೋಡ್ರಿ ನಾವು ದಾರಿ ತಪ್ತೇವೆ ಹಿಂದಿನವ್ರನ್ನೂ ದಾರಿ ತಪ್ಪಿಸ್ತೇವೆ ನಮಗೆ ಬೇಕಾದದ್ದು ಎಲ್ಲಿ ಸಿಗ್ತದೆ ಅನ್ನೋದನ್ನು ಸಂಶೋಧನೆ ಮಾಡಬೇಕಿಲ್ಲ ನಮಗೇನು ಬೇಕಾಗೈತಿ ಸುಖ ಶಾಂತಿ ಅದು ಏನು ಮಾಡಿದ್ರೆ ಸಿಗ್ತೈತೆ ಅನ್ನೋದು ಯಾರು ವಿಚಾರ ಮಾಡಿರಿ ಸುಮ್ಮನೆ ವೇಳೆ ಕಳೆದು ಹೋಗಿರಲ್ಲ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ ನಂಬಿ ನಿಜವನ್ನು ಮುಕ್ತಿ ಪಡೆಯದೆ ಮನುಜನೇನು ಅಂತ ಹಾಂ ಬರೋಬ್ಬರಿ ಸಂಶೋಧನೆ ಮಾಡಿರಿ ಹಾಂ ನಿಮ್ಮಂತೆ ಇತರರಿಗೂ ಮಾಡಲಿಕ್ಕೆ ಹಚ್ಚಿರಿ ಅದನ್ನು ಅಡ್ಡ ದಾರಿ ಹಿಡಿಬೇಡ್ರಿ ಅಂತ ಏನು ನೀವು ದಾರಿ ತಪ್ಪಬೇಡ್ರಿ ಇನ್ನೊಬ್ಬರನ್ನು ದಾರಿ ತಪ್ಪಿಸ್ಬೇಡ್ರಿ ಮಲ್ಕೊಳ್ಳೋ ಮುಂದೆ ಇದೇ ವಿಚಾರ ಮಾಡ್ಕೊಂತ ಮಲ್ಕೋಬೇಕು ನೋಡಿ ಎದರಿಂದನೂ ಸುಖ ಇಲ್ಲ ಜಗತ್ತಿನಾಗ ಏನು ಪ್ರಾಪ್ತಿ ಮಾಡಿಕೊಂಡ್ರು ಲಾಭ ಇಲ್ಲ ನ ಧನೇನ ನ ಪ್ರಜೆಯ ನ ಬಹುತತ್ವೇನ ಮಕ್ಕಳು ಮರಿಂದ ಇಲ್ಲ ದನಕನಕಾದಿಗಳಿಂದನೂ ಇಲ್ಲ ಬಹಳಷ್ಟು ಶಾಸ್ತ್ರಾಭ್ಯಾಸ ಮಾಡೋದ್ರಿಂದ ಇಲ್ಲ ಎಲ್ಲವನ್ನ ತ್ಯಾಗ ಮಾಡಿದಾಗ ನಮಗೆ ಇದು ಅನುಭವಿಸ್ತದೆ ಮುಪ್ಪಿನ ಕಾಲಕ್ಕೆ ಮಣಿಮಾರ್ ಚಿಂತಿ ಬಿಟ್ಟುಕೊಟ್ಟೆ ಒಂದು ಕಡೆ ಕೂತು ಇದನ್ನು ಯಾಕೆ ವಿಚಾರ ಮಾಡಬಾರ್ದು ನೀವು ಹಾಂ ಮತ್ತು ಇನ್ನೂ ಹರಿಯದ್ದಾಕೈತೆ ಅದು ಇನ್ನೂ ಅದನ್ನು ಮಾಡ್ಬೇಕು ಶಾಣೆ ಇಲ್ರಿ ಹುಡುಗರು ನಾವು ಇನ್ನೂ ಬಾಳೆದ ವ್ಯವಸ್ಥಾನ ಮಾಡಾಕತ್ತಿರ್ತೈತೆ ಬರೇ ಅದ ಯೋಜನೆನ ಯಾರ್ಯಾರು ಏನು ಮನಸ್ಸಿನಾಗ ಇರ್ತೈತಿ ಮತ್ತು ಅದಕ್ಕೆ ಎಳ್ಕೊಂಡು ಹೋಗ್ಬಿಡ್ತೈತೆ ಅದನ್ನು ಮಾಡಕ್ಕೆ ಪ್ರವೃತ್ತಿ ಆಗಿಬಿಡ್ತೈತೆ ಅದ್ರಾಗ ಎಳೆ ಎಲ್ಲ ಅದ್ರಾಗ ಹೋಗ್ಬಿಡ್ತೈತೆ ಉಪ್ಪಿನ ಕಾಲಕ್ಕೆ ಮುನಿ ವೃತ್ತಿ ಬರ್ಬೇಕಾದ್ರೆ ಮೊದಲಿರ್ತಾ ಇದ್ರೆ ಅಭ್ಯಾಸ ಮಾಡಿದಾಗ ಬರ್ತೈತಿ ಶೈಶವೇ ಅಭ್ಯಸ್ತ ವಿದ್ಯಾನಾಂ ಶೈಶವಾವಸ್ಥೆ ಒಳಗೆ ಬಾಲ್ಯಾವಸ್ಥೆ ಒಳಗೆ ಇದ್ರ ಅಭ್ಯಾಸ ಮಾಡಿತ್ತಂದ್ರೆ ಯೌವನದಾಗ ವಿಷಯ ಭೋಗ ಮಾಡಿರ್ತದ ಮುಪ್ಪಿನ ಕಾಲಕ್ಕೆ ಅದನ್ನು ನೆನಪು ಮಾಡ್ಕೊಂಡು ಆ ಭಾವದಾಗ ತೊಡಗ ಇರಾಕ್ ಬರ್ತೈತಿ ಆತ್ಮಚಿಂತನದ ಅಭ್ಯಾಸದಾಗ ಮುನಿ ವೃತ್ತಿ ಅಂತ ಅದಕ್ಕೆ ಸ್ವರೂಪದ ನೆನಪು ಮಾಡವ ಮುನಿ ಅಂದ್ರೆ ಅದಕ್ಕೆ ಮುಪ್ಪಿನ ಕಾಲಕ್ಕೆ ಇದೇ ವಿಚಾರದಾಗ ತೊಡಗ್ಬೇಕು ನೋಡ್ರಿ ಅಂದ್ರೆ ಸಂಸ್ಕಾರ ಮುಂದುವರಿತೈತಿ ಇನ್ನೂ ಐತಿ ನಂದು ಇನ್ನೂ ಹಿಂದಗಡೆ ನೋಡೋಣ ನೋಡ್ರಿ ನಾವು ಎಲ್ಲ ಕಟ್ ಆದ್ಮ್ಯಾಗ ನೋಡೋಣ ಇನ್ನಟ್ಟು ಗಟ್ಟಿ ಐತಿ ಇನ್ನಟ್ಟು ಬಾಳೆ ಮಾಡೇ ಬಿಡೋಣ ಅವಾಗ ಏನು ಮಾಡ್ತೀವಿ ಎಲ್ಲ ಕತಿ ಮುಗಿದಂದೆಲ್ಲ ಕುಂಡ್ರಾಕ್ ಬರೋಂಗಿಲ್ಲ ಕಣ್ಣು ಕಾಣೋಂಗಿಲ್ಲ ಕೈ ಕಾಲ ಸಗೈತಿ ಹೋತಿ ಏನು ಮಾಡೋದು ಪರಾಧೀನ ಆದಿಂದ ಏನು ಕೇಳ್ತೀನಿ ಇಲ್ಲಿ ಹಾಂ ಇನ್ನೇನು ಮಾಡಕ್ಕೆ ಬರೋ ಹೋಗಿನ ಹದಿಗೆ ಹೊಡ್ಸೋಕಂದ್ರೆ ಏನು ನಿಮ್ಮ ಅಂತೀರಿ ಏನು ಮಾಡೋ ಇನ್ನು ಗೂರ್ಕೊಂತ ಕೆಮ್ಕೊಂತ ಇನ್ನೊಬ್ರು ತೊಂದ್ರೆ ಕೊಟ್ಟು ಹೌದಿಲ್ಲ ಕ್ವಾಸ್ ಕೆಮ್ಕೊಂತ ಕುಂತ ಅಂದ್ರೆ ಏನು ಮಾಡೋದು ಕಪಾರ ಆಗಿಬಿಟ್ಟಿರ್ತೈತಿ ಗಗ್ಗೋದು ಏನು ಮಾಡೋದು ಇನ್ನೊಬ್ಬರು ತೊಂದ್ರೆ ಕೊಡಾಕಿ ಅಭಿಷ್ಕರಿಸಲಿ ಅದನ್ನು ಹೋಗ್ಲಿ ಅಂತಿದ್ರು ಅಂತ ಎಲ್ಲ ಕತಿ ಮುಗಿದ ಮ್ಯಾಗ ಇಲ್ಲಿ ಬಂದು ಇನ್ನೊಬ್ರು ತೊಂದ್ರೆ ಕೊಡಕ್ಕೆ ಬಂದು ಹಾಂ ಎಲ್ಲರಿಗೂ ಮನ್ಯಾಗ ಬೇಸರಾಗಿ ಬಂದು ಕುಂತಾರೆ ಏನು ಮಾಡೋದು ಹಾಂ ನೆಟ್ಟಗೆ ಇದ್ದಾಗ ಕೆಲಸ ಮಾಡ್ಕೋಬೇಕು ನೋಡಿ ಏನು ಮಕ್ಕಳು ಮರಿ ಇಲ್ದವ್ರು ಪುಣ್ಯವಾನ್ರು ಅವ್ರನ್ನ ಹಡೋದು ಅವಳ ಮಕ್ಕಳಿ ತೊಳೆದು ಸಂಬಳ ಒರೆಸೋದು ಚಾಕ್ರಿ ಮಾಡೋದ್ರಾಗ ಗಾಳಿ ಹೋಗ್ಬಿಡ್ತೈತಿ ಹೌದಿಲ್ಲ ಮಕ್ಕಳು ಮರಿ ಸುಖ ಕೊಡ್ತಾವಂತ ಅವನ್ನ ಅವ್ಕರು ಬೆಣ್ಣ ಐತಿ ನಾವೇ ಪುಣ್ಯವಾನ್ರ ಅಂತ ತಿಳ್ಕೊಂಡೆ ಮಕ್ಕಳು ಮರಿ ಇಲ್ಲದವ್ರು ಪಾಪಿಗಳು ಪುಣ್ಯವಾನ್ರು ಅವರು ಇಲ್ಲದವ್ರು ಪುಣ್ಯವಾನ್ರು ನಿನ್ನ ವೇಳೆ ಎಲ್ಲ ಇದು ಸತ್ಶಾಸ್ತ್ರ ಶ್ರವಣ ಗಡ್ಡಿ ಅಕ್ಕವು ಅವ್ಕರು ಚಾಕ್ರಿ ಮಾಡಿ ಬರ್ಬೇಕಾದ್ರೆ ಯಾವುದು ನಿನಗೆ ಯಾವ ಉಪಾಧಿ ಇಲ್ಲ ತಣ್ಣಗೆ ಬಂದಿದ್ರು ಕೇಳಕ್ಕೆ ನಿನಗೆ ಅನುಕೂಲ ಆಯ್ತಲ್ಲ ಭಾಳ ಚಲೋ ಆಯ್ತು ನನಗಿದು ಅದೊಂದು ಇಲ್ಲಪ್ಪ ನಮ್ಗೆ ಭಾಳ ಚಲೋ ಆಯ್ತು ಬಿಡು ಮರ ಅದು ಮರೆತಿರ್ತಾವೆ ನಮಗೆ ಮಕ್ಕಳಿಲ್ಲ ಅವ್ರ ಮೋಕ್ಷ ಇಲ್ಲ
ಅದನ್ನು ಕೇಳಿರ್ತಾವೆ ಯಾರ್ದಾರ ಬಾಯಲ್ಲಿ. ಅದು ಹಾದಿ ತಪ್ಪಿಸೋರು ಅವರು. ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ, ಹೌದಿಲ್ಲ? ಮಕ್ಕಳು ಮರಿನಾರ ಮೋಕ್ಷ ಕೊಡ್ತಾವ ನಿನಗೆ? ಏನೋ ಪುಣ್ಯದ ಕಾಲ ಒದಗಿರ್ತೈತಿ, ಸುಮ್ಮನೆ ನಾವು ಕೆಲಸ ಮಾಡ್ಬೋದಲ್ಲ. ಮಕ್ಕಳಂದ್ರೆ ನಾವು ಮಂದಿ ಹೌದಿಲ್ಲ? ಭಾಳಷ್ಟು ವಿಷಯ ಗಳಿಸಿ ಹುಚ್ಚಿಡ ಸತ್ತು ಹೋಗ್ಯಾವು. ತಿಳಿ ಹಾಪಾಗಿ ಯಾಕ್ರಿ ಅತಿಯಾದ ಗಳಿಕೆ ಮಾಡಿ ಏನು ಮಾಡೋದು? ಏನಾರು ಒಂದು ಈಟ ಆದ ಸಟಕ್ಕಿನ ಮನಸ್ಸಿಗೆ, ಹೌದಿಲ್ಲ, ಅಪ್ಸೆಟ್ ಆಗಿಬಿಡ್ದು ಮನಸ್ಸು, ಹುಚ್ಚು ಹಿಡ್ಕೊಂಡು ಅಡ್ಡಾಡಕೈತಿ ಬಿಡ್ತು. ಅತಿ ಚಿಂತನ, ವಿಷಯ ಚಿಂತನ, ವಿಷಯದ ವ್ಯವಹಾರದಾಗ ತೊಡಗಿತ್ತು. ಮೈಸೂರು ಮಹಾರಾಜನ ಅಪ್ಸೆಟ್ ಆಗಿಬಿಡ್ತಿ. ಎಲ್ಲ ಸರ್ಕಾರ ತೊಗೊಂಡ್ಬಿಡ್ತಿ ಆಸ್ತಿ ಎಲ್ಲ. ಅವು ಎಲ್ಲ ಎಂತಲ್ಲಿ ಮಹಾತ್ಮರಂತಲ್ಲಿ ಹೋಗಿದ್ದ, ನಿಜಗುಣರ್ಗಂತ ಅಭ್ಯಾಸ ಮಾಡಿದ, ಆದರೂ ಸುಧಾ ಎಂಥ ಸಾಮ್ರಾಜ್ಯ ಹೆಂಗೆ ಹೇಳ್ತೀವಿ, ಅಪ್ಸೆಟ್ ಆಗಿಬಿಡ್ತೀವಿ ನಾವು. ಏನೋ ಹೇಳ್ತಾರೆ ಹಿಂದಗಡೆ ವಿಷ ತೊಗೊಂಡು ಇದನ್ನು ಮಾಡ್ತದ್ದು ಅಂತ, ಏನೇನೋ ಹೇಳ್ತಾರೆ ಕತೆ. ಅಪ್ಪ ಎಲ್ಲ ಸರ್ಕಾರ ಸ್ವಾಧೀನ ಮಾಡ್ಕೊಂಡ್ಬಿಡ್ತೀವಿ. ಏನು ಮುಟ್ಗೋಲು ಹಾಕಿಬಿಟ್ರಲ್ಲ, ಏನು ಅದಕ್ಕೆ ಇನ್ನೆಷ್ಟು ದಿನಕ್ಕೆ ಬರ್ತೈತಿ ಅಂತಿದ್ರು ಅಜ್ಜ ಅವ್ರು. ನನ್ನ ಹೊಲ ನನ್ನ ಮನೆ ಅನ್ನೋಂಗಿಲ್ಲ. ಎಲ್ಲರೂ ಕೂಡ ದುಡಿದ್ವಿ, ಎಲ್ಲರೂ ಕೂಡ ತಿನ್ನೋದು. ಅದಕ್ಕೆ ಹೊಲ ಕೊಡ್ಬೇಕು ಅನ್ನೋದು ನಾವು ಅಂತ ಅಂದಾರ, ಬರ್ದೇನಂದ್ರೆ ಒಂದಿದ್ದಾರೆ ನಾನು. ಅದು ಒಂದು ಕಾಲ ಬರ್ತೈತಿ, ಇನ್ನೇನು ದೂರ ಹೋಗೋದಿಲ್ಲ ಅಂದಾರ. ನಮ್ಮ ಕಣ್ಣೇನು ಕಾಣ್ತಾವಿಲ್ಲಪ್ಪ ಅಂದ್ರೆ ಅಜ್ಜ ಅವ್ರು. ಯಾವಾಗ ಬರ್ತೈತಿ ಅದು ಒಂದು ಟೈಮ್. ಕಮ್ಯುನಿಸಮ್ ಬಂತಂದ್ರೆ ಎಷ್ಟು ಸರ್ಕಾರ ಹೇಳಿದಷ್ಟ ಅದ್ರ ಹಾಕಿದಷ್ಟ ತಿನ್ನೋದು. ಅವ್ರು ಪರ್ಮಿಷನ್ ಕೊಟ್ಟಾಗ ಮಕ್ಕಳನ್ನ ಹಿಡಿಯೋದು, ಹೌದಿಲ್ಲ? ಅವ್ರು ಪರ್ಮಿಷನ್ ಕೊಟ್ಟಾಗ ಗಂಡ ಐತಿ ಕೊಡೋದು, ಇಲ್ಲ ಅಂದ್ರೆ ಇಲ್ಲ. ಎಲ್ಲದಕ್ಕೂ ಪರ್ಮಿಷನ್ ಬೇಕಾ? ಏನು ಅಂಥ ಕಾಲ ಬಂತಂದ್ರೆ ಅದು ಮುಸಲರ ಆಳ್ಕೆ, ಅದು ಸಾಬರ ಆಳ್ಕೆನೂ ಬರ್ಬೋದು. ಅದು ಅಂದಾರ ಒಟ್ಟು ಐತಿ, ಅದು ಹಣಿ ಕೆತ್ತವ್ರು ಜುಟ್ಲ ಕೇಳೋರು ಬರ್ತಾರ. ಸಾಬರ ಆಳ್ಕೆ ಅದು ಒಂದು ಟೈಮ್ನಾಗ ಆಗಿ ಹೋಗ್ತೈತಿ. ಮತ್ತೆ ಬಂತಂದ್ರೆ ಅವ್ರ ಕೈಗೆ ಸಿಕ್ಕಂದ್ರೆ ಅವ್ರ ಗುಲಾಮ್ಗಿರ ಸಿಗುಪಾಳೆನೂ ಬಂದರು ಬರ್ಬೋದು. ಅದು ಹೇಳಕ್ಬೋದು. ಹೆಂಗೆ ಕಾಣಿಸ್ಬಿಡ್ತೈತಿ ಹಂಗೆ ಅನುಭವಿಸೋದು ನೋಡಂತಿದ್ರು ಅದು. ಹೆಂಗೆ ನಮ್ಮ ಕರ್ಮ ಇರ್ತೈತಿ ಹಂಗೆ ಅನುಭವಿಸ್ಬೇಕಾಗ್ತೈತಿ. ಕಾಣಿಸ್ಬಿದ್ದಂಗೆ ಅನುಭವಿಸ್ತಿಲ್ಲ, ಅದು ಖರೆ ಅಲ್ಲ. ಅದು ಅಡಿಗೆ ತೋರಿ ಅಡಿಗೆ ಹೋಗ್ಬಿಡ್ತೈತಿ. ಏನು ನಾವು ಹಿಂಗೆ ನಡಿತೈತಿ ಅಂತ ಎಲ್ಲಿ ಐತಿ ಈಗ? ನಾವು ಮೊದಲಿನ ಪದ್ಧತಿನ ಎಲ್ಲಿ ಬದಲಾವಣೆ ಆಗೈತಿಲ್ಲೋ ಈಗ? ಮೊದಲಿನ ಎಲ್ಲ ಗಳೆ ಸಮಾನ ಅವೆಲ್ಲ ಏನು ಮಾಡೋದು ಬಿಡು ಮರ. ನಾವು ಒಗಾತ್ಲೆ ಇಡ್ತಿದ್ವಿ ತೆಗ್ದವನ್ನೆಲ್ಲ, ಮುಂದೆ ಬರ್ತಿದ್ವು ಮಾಡೋದು ದಿಂಡು ಪಂಡು ಎಲ್ಲಿ ತೆಗೆದಿಡ್ರಿಪ್ಪ ಅಂತೀವಿ. ಈ ಗುರಿ ಹಚ್ಚಾಕತ್ರ ಅವನ್ನೆಲ್ಲ ಹೋಗಲಿ, ಹೌದಿಲ್ಲ? ದಿಂಡು ಐತು ಮರ, ಮಾಡಿಸಿದ ದಿಂಡು ಅಂತ ಚಲೋ ಏನು ಮಾಡ್ತೀನಿ ಮಾಡ್ಸೋಣ ಆಗೋಲಿ ಒಂದು ಸಾಮಾನ. ಅವು ಹುಳ ಹತ್ತಿ ಹೋಗ್ಯವು ಎಲ್ಲ ಮಾಡಿ ಒಗಾಯ್ತು ಮಾಡಿ ಇರ್ತಿದ್ರು. ಅವನು ಹಗ್ಗ ಮಿಣಿ, ಹೌದಿಲ್ಲ? ಅವಾಗ ಹಂತಿ ಕಟ್ಟು ಚರ್ಮದ ಇರ್ತಿತ್ತಲ್ಲ, ದಾವಣಿ. ಏನು ಅವು ಗೊಬ್ಬರಾಗ ಹೋದ್ರು ನಮ್ಮ ಮನ್ಯಾಗಲು ಎಣ್ಣೆಯಾಗ ಎದ್ದೆದ್ದು ಇಡ್ತಿದ್ರು, ಔಡ್ಲಿ ಎಣ್ಣೆಯಾಗ. ಅವನು ಅವಾಗ ಕಣ ಮಾಡುವಾಗ ದನಗಳನ್ನ ಹಂತಿ ಕಟ್ಟುವುದು. ಇವು ಹಿಂದಗಡೆ ರೂಲ್ ಬಂದು ಅವು ಹೋದು, ಯಂತ್ರ ಬಂದು ಅವು ಹೋದು. ಇದು ಬಂದು ಇದು ಹೋಗ್ತೀವಿ ಡುಮ್ಕ್ ಅಂತಾರಲ್ಲ, ಎಲ್ಲ ಬಂದು ಹೋಗುವ ನಾವು. ಅಂಥ ಕಾಲ ಯಾವುದು ಶಾಶ್ವತವಾದದ್ದಲ್ಲ, ಪರಿವರ್ತನೆ ಆಗಕೈತಿಲ್ಲ. ಏನು ಬದಲಾವಣೆ ಆಗುತ್ತಿದೆ ಜಗದ ನಿಯಮ. ಯಾವನೋ ಒಬ್ಬ ಧೀರ ತನ್ನ ಕೆಲಸ ಮಾಡ್ಕೊಳ್ಳೋ. ಕೋಟಿ ಜನ್ಮದಾಗ ಒಬ್ಬರು ತಪಸ್ಸು ಮಾಡಿದ್ರು ಸಿಗೋದಿಲ್ಲ. ನಿನ್ನ ಮಕ್ಕಳನ್ನ ಹರಿದ್ರೆ ಏನು ಸಿಗ್ತೈತಿ ಉತ್ಸಾಹ ನಿನಗೆ? ಮಕ್ಕಳು ಮರಿ ಇರಲಿಲ್ಲ ಅಂದ್ರೆ ಉಣ್ಣುವಷ್ಟು ಉಣ್ಣು ತಿನ್ನ, ಇಲ್ಲದವ್ರಿಗೆ ದಾನ ಮಾಡು,
ಆಕೈತೆ ನಿನಗೆ ಕೊಡು ಬುದ್ಧಿ ಬರ್ತೈತಿ. ಏನು ಮಾಡೋದು, ನಿನ್ನ ಡಿಪಾಸಿಟ್ ಆಕೈತೆ ಅದು. ಹೆಂಗಾರ ಆಸೆ ಇಟ್ಕೊಂಡಾರ ಅದನ್ನ ಕೊಡ್ಬೇಕನ್ನೋ ಬುದ್ಧಿಯಾರ ಬರ್ಬೇಕಲ್ಲ. ಏ ಕೊಡೋಣ ಸಾಧ್ಯ ಇಲ್ಲ ಬಿಡ ಅದನ್ನು ಆ ಸುದ್ದಿ ತೆಗಿಬಾರ್ದಮ್ಮ ನಮ್ಮ ಮುಂದಂತ. ಸಮುದ್ರ ನೀರು ಯಾರು ತಗೋಬೇಕದನ್ನ, ಉಪಯೋಗನೇ ಬರುದಿಲ್ಲ ಅದು. ಏನು ವರ್ತ್ಯಾಗ ಏಟಿರ್ತೈತಿ ನೀರು, ಎಷ್ಟು ಮಂದಿ ಉಪಯೋಗ ಮಾಡ್ತಾರೆ ಅದನ್ನ. ಏನು ನೋಡ್ತಿ ಕಂಡು ಕೇಳಿ ಮತ್ತೆ ಮೋಹಪರೆ ಭೂಮಂಡಲದ ಭೂಗ ಭೂಗವು ನತಿಗಳಿದೆ ಮನುಜರು ಅಂತ. ಮತ್ತು ಇಷ್ಟೆಲ್ಲ ಹೇಳಿ ಕೇಳಿ ಉನ್ನತ ವಿಚಾರಗಳನ್ನು ಹೇಳಿ ಕೇಳಿ ಮತ್ತು ಅದಕ್ಕೆ ಅದ ವ್ಯಾಮೋಹಕ್ಕೆ ಬಿದ್ದಂದ್ರೆ ಅದ ನಿಮ್ಮ ಪಾಪ ಹೆಚ್ಚಾತು ಅಂತ. ವಿಷಯಾಸಕ್ತಿ ಮನುಷ್ಯನನ್ನು ಹೀನ ಸ್ಥಿತಿಗೆ ಒಯ್ತೈತಿ ನೋಡ್ರಿ. ಅದು ಆನಂದ ಅಂತರಂಗದಲ್ಲಿ ಅದನ್ನು ತಿಳಿಗೊಡುದೂ ಇಲ್ಲ ಅದು, ಮತ್ತು ಬಹಿರಂಗಕ್ಕನ ಹೋಗ್ತೈತಿ. ದಿನನಿತ್ಯ ನಾವು ನಿದ್ರೆಯೊಳಗೆ ಆರಾಮು ಎಲ್ಲಿ ನಮ್ಮೊಳಗೆ ಅನುಭವ ಮಾಡ್ತೇವೆ, ನಾವು ಹೊರಗೆ ಅನುಭವ ಮಾಡ್ತೇವೆ. ಏನು ಅವಲಂಬಿಸ್ಕೊಂಡು ಆರಾಮಿದ್ದೆ ಅಂದರೆ ಹೊರಗಿಂದ ಎಲ್ಲ ಕೈ ಬಿಟ್ಟು ನಮ್ಮೊಳಗೆ ನಾವು ವಿಶ್ರಾಂತಿಯನ್ನು ಹೊಂತೇವೆ. ಹೊರಗಿನ ಯಾವ ಇರುವುದಿಲ್ಲ ಅಂತೇಳಿ ಎಲ್ಲ ಆರಾಮಿರ್ತೀವಿ. ಏನು ವಿಷಯಗಳ ಆಶಾದ ಮೂಲಕ ಎಂತೆಂಥ ಜನ್ಮಗಳಲ್ಲಿ ತಿರುಗಬೇಕಾಗೈತೆ ನೋಡ್ಕೋರಿ. ರಾಕ್ಷಸಿ ಪಿಶಾಚಿ ಜನ್ಮಗಳಲ್ಲಿ ಯಾಕೆ ನಾವು ತಿರುಗಬೇಕಾಗೈತೆ ಅಂದರೆ ಏನು ಅಂಥ ಕರ್ಮಗಳನ್ನು ಮಾಡಿ ಬಳಲ್ಬೇಕಾಗೈತೆ ನಾವು. ನಾಳೆ ಹೋಗುವಾಗ ಎಲ್ಲನೂ ಡುಬ್ಬಕ್ಕೆ ಹೊಲಿಗೆ ಹಾಕೊಂಡು ಹೋಗ್ಯಪ್ಪ ನೀ. ನಿನ್ನ ಹೊಲ ಮನೆ ಹೆಂಡ್ರು ಮಕ್ಕಳು ಇಷ್ಟೆಲ್ಲ ಬೆನ್ನೈತಿ ಬರ್ತಾರನ ಅವರೆಲ್ಲ. ಎಷ್ಟು ಪ್ರಯತ್ನ ನಡೆಸಿ ಅಲ್ಲೋ ಇದ್ರ ಸಂಬಂಧ. ಜನ್ಮ ಜನ್ಮಾಂತರ ಇದನ್ನ ಮಾಡ್ಕೋತ ಕೂತಿ ಎಷ್ಟು ಜನ್ಮ ಹಾಳು ಮಾಡ್ಕೊಂಡೆಲ್ಲೋ. ವಿಷಯಗಳು ಸಿಗದಿತ್ತೆ ಅಂದ್ರೆ ನೋಡ್ಕೊತ ಕೂತು ಬಿಡೋದ್ರಿ. ಸೇದು ಬಾಳೆ ಕಂಡು ಸಂತೋಷ ಪಡ್ಕೊಂಡು ಮುದಕ್ಕಾದ್ರೂ ಅಲ್ಲಿ ಅವ್ರು ಬಾಳೆ ನೋಡ್ಕೊತ ಕುಂದ್ರುದು. ಹೌದಿಲ್ಲ, ಅದನ್ನು ಬ್ಯಾಡಪ್ಪ ನಮಗೆ ಸಾಕೇನಿದ್ರ ಸಹವಾಸ, ಇದು ಆತ್ಮಚಿಂತನದ ತೊಡ್ಕೊಂಡು ಜನ್ಮ ಸಾರ್ಥಕ ಮಾಡ್ಕೊಂಡು ಈ ಕಡೆ ಬಂದು ಕುಂಡ್ರಕ್ಕಾಗೋದಿಲ್ಲ. ಅಲ್ಲೇ ನೋಡ್ಕೊತ ಕುಂಡ್ರದ ಅವ್ರ ಮನೆ ಬಾಳೆ ಹೆಂಗೈತಿ, ಇವ್ರ ಮನೆ ಬಾಳೆ ಹೆಂಗೈತಿ. ಅದ ಸುದ್ದಿಯಾಗ ಕಾಲು ಕಳ್ಕೊಂಡು ಬ್ಯಾಳೆ ಎಲ್ಲ ಆವಿಷ್ಯ ಎಲ್ಲ ವ್ಯರ್ಥ ಕಳೆದಿಲ್ಲ. ಏನು ಭೋಗಿಸ್ಲಿಕ್ಕೆ ಎಲ್ಲ ಇಂದ್ರಿಯಗಳು ಶಿಥಿಲ ಆಗ್ಯಾವ. ಭೋಗ ಮಾಡ್ಬೇಕನ್ನೋ ಆಶಾನ ಹೋಗಿಲ್ಲ. ನೋಡ್ಕೊಂತ ಕುಂತು ಬಿಡೋದು. ಯಾಕ್ರಿ? ಓದಿದ್ರೆ ಓದಬೇಕು ಆತ್ಮವಿದ್ಯೆ. ಅದನ್ನು ಬಿಟ್ಟುಕೊಟ್ಟು ಉಳ್ಕಿದ್ದು ಅನಾತ್ಮ ವಿದ್ಯೆಗಳನ್ನು ಎಷ್ಟು ಓದಿದ್ರೆ ಏನು ಲಾಭ ಐತೆ ಹೇಳಿ. ವಿಷಯ ವಾಸನ ಅಂದ್ರೆ ಚಾದಂಗಡಿ ವಾಸನ ಇದ್ದಂಗೆ. ಏನು ಅದ್ರ ಬೆನ್ನು ಹತ್ತಿ ಜನ್ಮ ಜನ್ಮಾಂತರ ತಿರುಗು ಪಳೆ ಬರ್ತದೆ ನೋಡ್ರಿ. ಆರಾಮ್ ನಿನ್ನೊಳಗದ, ನಾವು ಅನ್ಯ ಹೊರಗೆ ಹುಡುಕಾಕತ್ತೀವಿ. ಅದನ್ನು ನಿನಗೆ ನೆನಪಾಗೋದು. ಅದು ಮಹಾತ್ಮರು ಎಷ್ಟು ನೆನಪಿಗೆ ತಂದು ಕೊಟ್ಟರು ಅದನ್ನು ನೆನಪಿಗೆ ತೊಗೊಂಡು ಇರೋಕ್ಕಾಗೋದು ನೋಡ್ರಿ. ಅವ್ರು ಹೇಳಿದ್ದನ್ನು ಕೇಳಿ ಇರಾಕ್ ಕಲ್ಕೋರಿ. ಸ್ವತಃ ನೀವು ವಿಚಾರ ಮಾಡ್ಬೇಕಿದನ್ನು. ವಿಚಾರ ಮಾಡಿ ಆ ಸ್ಥಿತಿ ಪಡೆದು ಅದ್ರ ಲಾಭ ತಗೋರಿ. ತನ್ನ ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೊಳ್ಳೋ ಯೋಜನೆ ಮಾಡಬೇಕು, ಏನ ಮಕ್ಕಳು ಮರಿ ಹಿಡಿ ಯೋಜನೆ ಮಾಡಬೇಕು. ಬರೀ ಅದ ಹೆಸನ್ದಾಗ ಇದ್ದೇವೆ ನಾವು. ಏನು ಕೇಳ್ತಾರೆ ನೋಡಿ, ಮದುವೆ ಆಗೈತೆ ನಿಂದು, ಅದನ್ನ ಮಾಡಿ ಏನು ಮಾಡಪ್ಪ ಮದುವೆ ಮಾಡ್ಕೊಂಡು ಏನು ದೊಡ್ಡ ಕಮಾಯಿ ಮಾಡಿದ್ದೀನಿ. ನಿದ್ರೆ ಮಾಡಿ ಎದ್ದು ಕೂಡಲೇ ಮತ್ತು ವಿಷಯಗಳಲ್ಲೇ ತೊಡಗೋದು. ತನಗೆ ಬೇಕಾದದ್ದು ಅದರಿಂದ ಸಿಗ್ತೈತಿ, ಇದರಿಂದ ಸಿಗ್ತೈತಿ ಅಂತ ತಿಳ್ಕೊಂಡು ಹುಚ್ಚು ಪ್ರಯತ್ನ ನಡೆಸ್ಯಾನ. ಎದರಾಗೂ ಇಲ್ಲ ನನಗೆ ಬೇಕಾದದ್ದು, ನಮ್ಮೊಳಗೆ ಐತೆ ಅನ್ನೋದು ಹೊಳಿಬೇಕಲ್ಲ. ವಿಷಯ ವಸ್ತುಗಳಿಂದ ಸುಖ ಸಿಗುವುದಾಗಿದ್ರೆ ಎಲ್ಲರೂ ಸುಖ ಹೊಂದಿಬಿಡ್ತಿದ್ರು. ಎಲ್ಲ ಪ್ರಾಣಿಗಳು ಹೊಂದಿಬಿಡ್ತಿದ್ವಲ್ಲ. ಅವು ಒಂದು ತೊಡಗೆ ಬಿಟ್ಟಿರ್ತಾವೆ. ಕಾಗಿ ಗುಬ್ಬಿ ಎಲ್ಲ ಇನ್ನಿತರೆ ಪ್ರಾಣಿಗಳೆಲ್ಲ ವಿಷಯ ಭೋಗಕ್ಕಾಗಿ ಅವು ಹಾತೋರಿತಾವೆ, ಎಲ್ಲ ಹೊಂದಿಬಿಡ್ತಿದ್ವು. ವಿಷಯದಲ್ಲಿ ಇರ್ತಕ್ಕಂಥ ಪ್ರೀತಿ ಅನುರಾಗನ ಎಲ್ಲ ಮನುಷ್ಯನ ಮಾಲಿನ್ಯಕ್ಕೆ ಅದ ಕಾರಣ. ಮನಸ್ಸು ಚಂಚಲಾಗೋದಕ್ಕೆ ಅದೇ ಕಾರಣ.
ಅದಕ್ಕೆ ವಿಷಯಗಳ ವಾಸನ ಬಿಡವನು, ತೊರೆ ವಿಷಯವನು. ಅವಾಗ ಮನಸ್ಸು ನಿಶ್ಚಲಕತಿ. ಮನಸ್ಸು ನಿಶ್ಚಲ ಆದಾಗ ನಿನ್ನ ಆನಂದ ನಿನಗೆ ಅನುಭವ. ಏನು ಕನ್ನಡಿ ಸ್ವಚ್ಛ ಇದ್ದಾಗ ಹೆಂಗೆ ಮುಖ ಕಾಣಿಸ್ತೈತಿ, ಹಂಗೆ ಮನಸ್ಸು ಸ್ವಚ್ಛ ಇದ್ದಾಗ ನಿನ್ನಲ್ಲಿರ್ತಕ್ಕಂಥ ಆನಂದ ನಿನಗೆ. ನಮಗೆ ಯಾಕೆ ಆನಂದ ಅನುಭವ ಕೊಡುವ ಅಂತಂದ್ರೆ ಮನಸ್ಸು ಮಲಿನ ಆಗೈತಿ. ಅದಕ್ಕೆ ಕಾರಣ ಏನು ಅಂದರೆ ವಿಷಯಗಳಲ್ಲಿ ಇರ್ತಕ್ಕಂಥ ಆಶಾ. ಯಾವಾಗ ವಿಷಯದ ಆಶಯ ಎಲ್ಲ ಪೂರ್ಣ ನಾಶ ಆಕೈತಿ, ಯಾವಾಗ ಅಂತಃಕರಣ ಸ್ವಚ್ಛ ಆಕೈತಿ, ಯಾವಾಗ ನಮ್ಮ ನಿಜದ ಅನುಭವ ನಮಗೆ ಆಕೈತಿ. ಅದಕ್ಕೆ ಅಂತಃಕರಣ ಸ್ವಚ್ಛ ಮಾಡ್ಕೊಳ್ಳೋ ಕೆಲಸ ನಾವು ಮಾಡಬೇಕಾಗೈತಿ. ಬಿಟ್ಟು ಬಿಡದೆ ವಿವೇಕದಿಂದ ವಿಷಯದ ವ್ಯಾಮೋಹವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ತಡೆಯಿದೆ ಸುವಿಚಾರವೆಂಬ ವಶಿತವನು ಬುದ್ಧಿಯೆಂಬ ಮುಕುರಕ್ಕೆ ತಿಕ್ಕಿ ವಿಷಯದ ಮಲಿನಂಗಳದಂಗೆ. ವಿಷಯದ ಮಾಲಿನ್ಯೆಲ್ಲ ಹೋದಾಗ ಅಂತಃಕರಣ ಸ್ವಚ್ಛ ಆಕೈತಿ. ಅವಾಗಿದು ಆತ್ಮವಿಚಾರದ ಅಭ್ಯಾಸ ನಡೀತೈತಿ ನೋಡಿ, ಅನುಭವ ಪೂರಕ ಶುರುವಾಕೈತಿ. ವಿಷಯದ ಇದ್ರ ಒಳಗೆ ತುಂಬ್ಕೊಂಡು ಬಿಡ್ತೇವೆ, ಅವನು ಒಳಗೆ ಜಗ ಇಲ್ದಂಗೆ. ಇದು ವಿಚಾರ ಎಲ್ಲಿ ಹೋಗ್ಬೇಕು ನಮ್ಗೆ? ಜನ್ಮ ಜನ್ಮಾಂತರ ತುಂಬ್ಕೊಂಡು ಕೂತೇವೆ ವಿಷಯ ವಾಸನೆಗಳನ್ನು. ಅವನ್ನೆಲ್ಲ ಕಳ್ಕೊಂಡು ಹೃದಯದ ಗತವಾದಂಥ ಭೋಗ ವಾಸನೆಗಳನ್ನೆಲ್ಲ ಹೊರಗೆ ಹಾಕೋವನ್ನೆಲ್ಲ. ಅವಾಗಿದು ಹತ್ತದ ನನಗೆ ಒಳಗೆ ವಾಸನ ಇಟ್ಕೊಂಡ್ರೆ ಎಷ್ಟು ಇದನ್ನ ಕೇಳಿದ್ರು ಏನೂ ಆಗೋದಿಲ್ಲ. ಕೇಳಿ ಮನೆಗೆ ಎದ್ದೋಕೆ ಅವು ಅವಕರ ಹಾವಳಿನೇ ಹೆಚ್ಚಾಕೈತಿ. ಯಾಕೆ ಮಣಿ ಮಾಡಿ ಬೇರೆ ಬಿಟ್ಟಾವ ಈಗ ಅವೆಲ್ಲ. ಅವನು ತೆಗೆದು ಹಾಕೋವನ್ನೆಲ್ಲ ವಾಸನೆಗಳ ವಿಷಯ ವಾಸನೆಗಳನ್ನೆಲ್ಲ ಸುಟ್ಟು ಹಾಕೋನು. ವಾಸನೆ ಯುರಿಸದೆ ಅಂದ್ರೆ ನಾಶ ಮಾಡ್ಕೊ, ಸುಟ್ಟು ಹಾಕೋವನ್ನೆಲ್ಲ. ಅವಾಗ ಮನಸ್ಸು ಏಕಾಗ್ರಕತಿ. ಅವಾಗಿದ್ರ ಅಭ್ಯಾಸ ಅಥಾತ್ ಬ್ರಹ್ಮ ಜಿಜ್ಞಾಸ, ಬ್ರಹ್ಮಚಿಂತನದ ಅಭ್ಯಾಸ ಅವಾಗ ನಿನಗೆ ಶುರುವಾಕೈತಿ ನೋಡಿ. ವಿಷಯದ ಮಾಲಿನ್ಯ ಹೋದಾಗ ಏನು ಒಳಗೆಲ್ಲ ಹೃದಯಗತವಾಗಿ ಕುಂತು ಬಿಡೋದು ಭೋಗ ವಾಸನೆಗಳು. ಅದನ್ನು ತ್ಯಾಗ ಮಾಡೋದು ವಿಚಾರದಿಂದ. ಅದಕ್ಕೆ ಸನ್ಯಾಸ ಅಂತಾರೆ. ಏನು ವಾಸನಾ ನಾಶ ಆದಾಗ ಮನುಷ್ಯನ ಹರಿದಾಟ ಎಲ್ಲ ಬಂದಾಕೈತಿ, ಮನಸ್ಸು ನಿಶ್ಚಲ ಆಕೈತಿ. ಯಾವಾಗ ಇದರ ಸೂತ್ರ ಹತ್ತೈತಿ ನಾವು. ಏನು ಸತತ ಇದರ ಅಭ್ಯಾಸ ಶ್ರವಣ ಮನ ನಿಧಿಧ್ಯಾಸನ ಅನ್ನುವಂಥ 3 ಬೆರಳಿನ ಲಂಗಟ ಮನಸ್ಸಿಗೆ ಹಾಕ. ಹತ್ತಾಗ ಮನಸ್ಸು ಎತ್ತೂ ಹೋಗುದಿಲ್ಲ ಅಂತ. ಸ್ವಲ್ಪ ಅದ್ರಾಗ ಸಡ್ಲಾತಿ ನೀನು ಲಂಗಟ ಚಿಪ್ಪಾಡಿ ಆಗೋಗ್ತೈತಿ ಮತ್ತು, ಹೌದಿಲ್ಲ? ಹಂಗೈತಿ ಅದ್ರ ಪ್ರಬಲ ಐತೆ ಅದು ಭಾಳ ವಾಸನಗಳು. ಇದ್ರ ಅಭ್ಯಾಸ ಸತತಿತ್ತಂದ್ರೆ, ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸ ಬಲಾಢ್ಯಿತ್ತು ಅಂದ್ರೆ ಅವಾಗ ನೀನು ಮನಸ್ಸಿಗೆ ಲಂಗಟ ಹಾಕಕ್ಕೆ ಬರ್ತೈತಿ. ಮನಸ್ಸು ಎತ್ತು ಹೋಗ್ಲಂಗೆ. ಮನುಷ್ಯನ ಲಂಗಟ ಹಾಕೋದು ಮಂದಿಗೇನು ಗೊತ್ತಾಕೈತಿ? ಹೊರಗೆ ಯಾವ್ದಾರ ಇದರಿಂದ ಹಾಕಕ್ಕೆ ಬರ್ತೈತಿ. ಶರೀರಕ್ಕೆ ಲಂಗಟ ಹಾಕಿದ್ರೆ ಮನುಷ್ಯಗೆ ಲಂಗಟ ಹಾಕ್ಬೇಕಲ್ಲ. ನಾವು ಶರೀರಕ್ಕೆ ಲಂಗಟ ಹಾಕೋದು ಸನ್ಯಾಸ ಅಂತೀವಿ, ಮನುಷ್ಯಗೆ ಲಂಗಟ ಹಾಕ್ಬೇಕಲ್ಲ. ಹಾಂ, ಮನುಷ್ಯಗೆ ಲಂಗಟ ಇಂಥವು ಹೊರಗಿಂದ ಇದರಿಂದ ಹಾಕಕ್ಕೆ ಅದಕ್ಕೆ ಶ್ರವಣ ಆಂತರಿಕವಾಗಿ ಶ್ರವಣ ಮನನ ನಿಧಿಧ್ಯಾಸನದ ಲಂಗಟ ಮನುಷ್ಯಗೆ ಹಾಕು ಅಂದಾಗ ಮನುಷ್ಯನ ಹರಿದಾಟ ಬಂದಕ್ಕೈತಿ. ಏನು ಮನುಷ್ಯಗೆ ಲಂಗಟ ಹಾಕೋದು ಸನ್ಯಾಸ. ಏನು ನಾವು ಶರೀರಕ್ಕೆ ಲಂಗಟ ಹಾಕೊಂಡು ಸನ್ಯಾಸ. ವಿಷಯದಲ್ಲಿ ಸುಖ ಸಿಗುತ್ತೆ ಅನ್ನುವಂಥ ತಪ್ಪು ತಿಳುವಳಿಕೆನ ಮನುಷ್ಯನ ಚಾಂಚಲ್ಯಕ್ಕೆ ಕಾರಣ. ಏನು ಸಂಕಟ ತಪ್ಪಿಸ್ಕೊಂಡು ಆರಾಮಿರ್ಬೇಕು ಅನ್ನೋ ಹಂಗಿದ್ರೆ ಇದ್ರ ಬಗ್ಗೆ ನೀವು ನಿರಂತರ ಪ್ರಯತ್ನ ಮಾಡಬೇಕು. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲ ಇದ್ರ ಲಾಭ ಮಾಡ್ಕೋಬೇಕಂದ್ರೆ ಇವೆಲ್ಲ ವಾಸನೆಗಳನ್ನು, ಭೋಗ ವಾಸನೆಗಳನ್ನು ಸಮೂಲವಾಗಿ ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡ್ಕೋಬೇಕು. ಸ್ವಲ್ಪ ಉಳಿತ ಅಂದ್ರೆ ಅದು ಚಿಗುರಕ್ಕೆ ಚಲೋ ಆಕೈತಿ. ಏನು ವಿಷಯದಲ್ಲಿರ್ತಕ್ಕಂಥ ರಾಗ ಏನೈತಲ್ಲ ಅದ ಎಲ್ಲ ಹುಟ್ಟಕ್ಕೆ ಹಸ್ತೈತೆ ನಮಗೆ. ಮತ್ತು ಅಂಥ ವಾತಾವರಣ ಒಂದು ಕೂಲೆ ಅದು ಮೇಳಿ ಕುಡಿಯೋಕೆ ಚಲೋ ಆಕೈತಿ. ಹೌದು, ಅಂಥ ಪರಿಸರದಾಗ ವಾಸನ ಬೀಜ ಒಳಗಿತ್ತಂದ್ರೆ, ವಾಸನ ನಾಶ ಆಗಿತ್ತಂದ್ರೆ ಎಂಥ ಪರಿಸರ ಐತಂದ್ರೆ ನಾಶ ಮಾಡ್ಕೊಂಡಿರ್ತಾನೆ. ಹುಟ್ಟಲಿಕ್ಕೆ ಕಾರಣೀಭೂತವಾದಂಥ ವಾಸನೆಗಳನ್ನು ಸಮೂಲವಾಗಿ ಅವ ವಿಚಾರವಂತ ನಾಶ ಮಾಡ್ಕೊಂಡಿರ್ತಾನೆ. ಅವಾಗ ಅವಾಗ ಅದರದ ಹುಟ್ಟು ಅವಶ್ಯಕತೆ ಬರೋದಿಲ್ಲ. ನಚ್ಚಪುನರ ಆವರ್ತತೆ ಅಂತ ಹುಟ್ಟಿಗೆ ಕಾರಣವಾದಂಥ ವಾಸನೆಗಳಿದ್ದು ಅಂದರೆ ಹುಟ್ಟಕ್ಕೆ ಹಸ್ತೈತೆ. ಆ ವಾಸನೆಗಳು ಪೂರ್ಣ ನಾಶ ಆದರೆ ಆಗ ಹುಟ್ಟುವುದಿಲ್ಲ. ಏನು ಇದ ಕಡಿ ಜನ್ಮ ಅವನು ಮುಗೀತೆ ಅವನ ಕೆಲಸ ಅಂತ. ಏನು ಯಾವ ಮಹಾತ್ಮರು ವಿಷಯ ದಶೆಯಿಂದ ಕೋಲಾಹಲ ಎಬ್ಸಿದ್ರು ಹೇಳ್ರಿ? ಮಂದಿ ಕೂಡ ಹೊಡೆದಾಡಕ್ಕೆ ಹೋದ ಕುಡುಗೋಲಿ ಕೊಡ್ಲಿ ತಗೊಂಡು ಯಾವ್ದಾರ ಮಹಾತ್ಮರು ವಿಷಯದ ದಶೆಯಿಂದ.
ನಾವು ಜ್ಞಾನ ಪಡ್ಕೋಬೇಕು ಅಂತ ಯಾರು ಬಡ್ದಾಡ್ತೀರಿ? ಜ್ಞಾನ ನಿಧಿಯನ್ನು ಯಾವ ಪೂರ್ವಜರು ಕಾಕೊಂಡು ಹೋಗ್ಯಾರ? ಜ್ಞಾನ ನಿಧಿ ಕಡಿಮೆ ಆಗೋದಿಲ್ಲ ಅದು. ಜ್ಞಾನಕ್ಕಂತ ಮರಿಯಾಗಿ ವಿಷಯಾದಿಗಳಿಗೆ ಮರಿ ಹಾಕೊಂಡು ಕೂಡ್ತಾರೆ. ಅದನ್ನು ಮುಂದುವರ್ಸ್ಕೊಂಡು ಹೋಗೋರು ಮೂಲ ಪುರುಷರ ಇದನ್ನು ಅನುಕರಣೆ ಮಾಡೋರು ಯಾರದೇವು ನಾವು? ಮಹಾತ್ಮರು ಇದ್ದಾಗಿನ ಸ್ಥಿತಿ ಅದನ್ನು ಕಾಕೊಂಡು ಹೋಗೋದು ಭಾಳ ಕಠಿಣ. ಏನು ಯಾರು ಅದನ್ನು ಕಾಕೊಂಡು ಹೋಗಿರಿ ಹೇಳ್ರಿ? ಪೂರ್ವಜರು, ನಮ್ಮ ಹಿಂದಿನ ಪೂರ್ವಜರು ಅಂದ್ರೆ ಅವ್ರು ಋಷಿಮುನಿಗಳ. ಏನು ಅವರು ಇದನ್ನೆಲ್ಲ ಕಾಕೊಂಡು ಬಂದಿದ್ರು, ನಮ್ಗೆ ಹಿಂಗೆ ಯಾಕಾಕಿತ್ತು? ಬಿಟ್ಟೇವು ನಾವು ಅದನ್ನೆಲ್ಲ. ನಮ್ಮ ಋಷಿಮುನಿಗಳ ಪರಂಪರೆಯನ್ನು ನಾವು ಬಿಟ್ಟೇವು. ವಿಷಯಾದಿಗಳು ಬೆನ್ನು ಹತ್ತಿರ ಸಮಾಧಾನ ಐತಿವ? ವಿಷಯಾದಿಗಳಿಂದ ಹಿಂದೆ ಸರದ ಸಮಾಧಾನ ಐತೆ ನೋಡ್ಕೋರಿ. ವಿಷಯಾದಿಗಳಿಂದ ಯಾವ ಮಣಿತನದವ್ರು ಸುಖ ಹೊಂದ್ಯಾರ? ವಿಷಯಾದಿಗಳು ಬೆನ್ನತ್ತಿ. ಬುದ್ಧ ಮಂದಿ ಮಾತು ಕೇಳಿ ಮಂದಿಗೆ ಹೇಳ್ಕೊಂತ ಅಡ್ಡಾಡಿದ ನಾವು. ನೀವು ಮಂದಿ ಮಾತು ಕೇಳಿ ಮಂದಿಗೆ ಹೇಳ್ಕೊಂತ ಅಡ್ಡಾಡಿದ್ರಿ. ಶಾಸ್ತ್ರ ಅಂದ್ರೆ ಮಂದಿ ಮಾತು ಹೌದಿಲ್ಲ ಅವು. ಮಂದಿ ಮಾತು ಕೇಳಿ ಮಂದಿಗೆ ಹೇಳಿ ನಿನಗೇನು ಬಂತು? ಮಂದಿ ದನ ಕಾದ ಮನೆಗೆ ವಾರ ಏನು ಕೊಡ್ತಾರಪ್ಪ? ಮೈಮ್ಯಾಗ ಟರಿಬಿ ಹೊಟ್ಟೆ ಮಕ್ಕಳು ಕೊಡ್ತಾರೆ ಇಷ್ಟ. ಚೈನಿ ನಡಿತೈತಿ ಶಾಸ್ತ್ರ ಹೇಳ್ಕೊತ ಹೋಗ್ಯೇನಂದ್ರೆ. ಅದನ್ನು ನೀ ಅನುಭವಕ್ಕೆ ತೊಗೊಂಡು ಉಳ್ಕೊಂಡ್ರೆ ನಿನಗೆ ಲಾಭ. ಅವ್ರಿಗೆ ಜ್ಞಾನ ಬಂಧುಗಳು ಅಂತಾರೆ. ಇನ್ನೊಬ್ಬರು ಶಾಸ್ತ್ರದಾಗ ಹೇಳಿದ್ದನ್ನು ವೇದ ಪುರಾಣ ಇವನ್ನೆಲ್ಲ ಹೇಳ್ಕೊಂತ ಅವರು ಜ್ಞಾನ ಬಂಧುಗಳು. ಜ್ಞಾನ ಬಂಧು ಆಗಬೇಡ, ನೀ ಜ್ಞಾನಿ ಆಗುವಂತ ವಶಿಷ್ಠರು ರಾಮನಿಗೆ ಹೇಳಿ. ನೀ ಮೊದಲು ಅದನ್ನು ಅನುಭವಕ್ಕೆ ತಗೋ. ಸ್ವತಃ ನೀ ಅದನ್ನು ಅನುಭವಕ್ಕೆ ತಗೊಂಡ ನಿನಗೆ ಅನುಭವಕ್ಕೆ ಬಂದರೆ ಇನ್ನೊಬ್ಬರಿಗೆ ಅದನ್ನು ದಾರಿ ತೋರಿಸು. ಸಾಧನೆ ಮಾಡಿದ ಅನುಭವ ತಗೊಳ್ಳಲಿ. ಬರೀ ಇನ್ನೊಬ್ಬರು ಹೇಳಿದ್ದನ್ನು ಮಂದಿಗೆ ಹೇಳ್ಕೊಂತ ಬಂದು ನೀ ಅದನ್ನು ನೀ ಕಂಡಂತ ಹೇಳು. ಇನ್ನೊಬ್ರು ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಹೇಳ್ಬೇಡ ಅಂತ. ಏನು ಶಾಸ್ತ್ರ ಅಂದ್ರೆ ಮಂದಿ ಮಾತಾದ. ನಿಮ್ಮ ಮಣಿತನ ಎದರಿಂದ ಪ್ರಸಿದ್ಧ ಆಯ್ತು? ಜ್ಞಾನದಿಂದ ಹೌದಿಲ್ಲ? ಏನು ದುಡ್ಡು ದುಗ್ಗಾಣಿಂದ ಪ್ರಸಿದ್ಧ ಆಯ್ತು? ಏಷ್ಯಾ ಖಂಡದ ಪ್ರದೀಪ ಅಂತ ಬುದ್ಧನ ಬಗ್ಗೆ ಒಬ್ಬೊಬ್ರು ಬರ್ದಾರ. ಏನು ಒಬ್ಬ ರಾಜನ ಬಗ್ಗೆ ಏನಾರು ಬರ್ದಾರನ? ಬುದ್ಧನಷ್ಟ ಯಾರು ಬರ್ದಾರನ ಜಗತ್ತಿನೊಳಗೆ? ಏನು ಅವನು ಎಲಿವಿನ ತುಣುಕಿನ ಮ್ಯಾಗ ಒಂದೊಂದು ಸ್ತೂಪ ಕಟ್ಟಾರ. ಏನು ತಾನು ಸ್ವತಃ ಪವಿತ್ರ ಇದ್ದು ಇನ್ನೊಬ್ಬರನ್ನು ಪವಿತ್ರ ಮಾಡುವಂಥದ್ದು ಯಾವುದು ಅಂದ್ರೆ ಆತ್ಮಜ್ಞಾನ. ಅದನ್ನು ಗಳಿಸು. ಏನು ನಿಮ್ಮ ಮಣಿತನ ಇದು ನಿಮ್ಮ ಮಣಿತನದ್ದು ಹೌದನೋ ಅಲ್ಲ? ಹಂಗಾರೆ ಇದನ್ನು ಯಾಕೆ ಗಳಿಸಬಾರ್ದು? ದುಡ್ಡು ದುಗ್ಗಾಣಿ ಎಲ್ಲರೂ ಗಳಿಸ್ತಾರೆ. ಜ್ಞಾನವನ್ನು ಯಾರು ಗಳಿಸ್ತೀರಿ ಹೇಳ್ರಿ? ಏನು ಬುದ್ಧನ ನೆನಪು ಮಾಡಿದ್ರೆ ಸ್ವರೂಪ ಜ್ಞಾನ ಹೊಂದಬೇಕು ಅನಿಸ್ತದೆ. ವಿಷಯ ಬಡ್ಕರ್ ನೆನಪು ಮಾಡಿದರೆ ನಾವು ದುಡ್ಡು ದುಗ್ಗಾಣಿ ಗಳಿಸ್ಬೇಕು ಅನಿಸ್ತದೆ. ದುಡ್ಡು ದುಗ್ಗಾಣಿ ಮಕ್ಕಳು ಮರಿಗಿಂತ ಪವಿತ್ರವಾದದ್ದು ಯಾವುದೂ ಇಲ್ಲ ಅಂತ ಬಂದತೋ? ಏನು ಜ್ಞಾನಕ್ಕಿಂತ ಪವಿತ್ರವಾದದ್ದು ಯಾವುದೂ ಇಲ್ಲ ಅಂತ ಬಂದತೋ? ನಹಿ ಜ್ಞಾನೇನ ಸದೃಶಂ ಪವಿತ್ರಮಿದಂ ಉತ್ತಮಂ ಅಂತಾರೆ. ಜ್ಞಾನಕ್ಕಿಂತ ಪವಿತ್ರವಾದದ್ದು ಉತ್ತಮವಾದದ್ದು ಈ ಜಗತ್ತಿನೊಳಗೆ ಮತ್ತೆ ಯಾವುದೂ ಇಲ್ಲ ಅಂತ. ಏನು ಅದನ್ನು ಗಳಿಸ್ಬೇಕಿಲ್ಲ? ಮಾನವನಿಗೆ ಸದಾಭಿಮಾನ ಇರ್ಬೇಕು, ದುರಭಿಮಾನ ಇರಬಾರ್ದು. ಏನು ಸ್ವರೂಪದ ಮಾತು ನೆನಪುಳಿತಾವೋ? ಏನು ಗಂಡ ಹೆಂಡತಿ ಹೆಸರು ನೆನಪುಳಿತಾವೋ ನಿಮಗೆ? ಒಮ್ಮೆ ಹೇಳಿಬಿಟ್ರೆ ಸಾಕು, ಅವನು ಗಂಡನ ಹೆಸರು ಹೆಂಡತಿ ಹೆಸರು ಅದು ಒಟ್ಟ ಶರ ಹೊಡೆದಂಗೆ ಬಿಡ. ಇದು ಇದು ಬೇಕಾಗಿಲ್ಲ ನೋಡಿ. ಅದನ್ನ ಬರ್ಕೋತೀಯಪ್ಪ ಗಂಡ ಹೆಂಡತಿ ಹೆಸರು ಒಮ್ಮೆ ಬರ್ಕೋದಲ್ಲ, ಏನಿಲ್ಲ ಅದನ್ನು. ಯಾಕ್ರಿ ಇದನ್ನು ಎಷ್ಟು ಬರ್ಕೊಂಡ್ರು ಪುಸ್ತಕ ಬರೆದು ಇಟ್ಕೊಂಡ್ರು ಅದನ್ನು ಹೊಳ್ಳಿ ಅದನ್ನು ತಿರುಗಿ ಓದೋದನ್ನೇ. ಹೌದಿಲ್ಲ?
ಈ ಹೊರಗಿನ ತೂರಿಗೆ ಪ್ರಪಂಚ ಎಲ್ಲ ದುಃಖಮಯ ಇದೆ ಅನ್ನೋದು ಹೊಳಿಬೇಕು ನೋಡ್ರಿ. ಇದು ಹೊಳಿಬೇಕಾದ್ರೆ ನಮ್ಮಲ್ಲಿ ವಿವೇಕ ಉದಯ ಆಗಬೇಕು. ಸಾಧನ ಚತುಷ್ಟಯ ಸಂಪನ್ನತ್ವ ಇದ್ರೆ ಮಾತ್ರ ಅವ್ರು ಇದಕ್ಕೆ ಅಧಿಕಾರಿಗಳು. ಎಲ್ಲಕ್ಕೂ ಮೊದಲನೇ ಮೆಟ್ಲು ಅಂದರೆ ವಿವೇಕ. ಅದು ಹಿತ ಯಾವುದು, ಅಹಿತ ಯಾವುದು, ನಿತ್ಯ ಯಾವುದು, ಅನಿತ್ಯ ಯಾವುದು ಅನ್ನುವಂಥ ವಿಚಾರ ಯಾವನಲ್ಲಿ ಉದಯ ಆಕತಿ ಅವಾಗಿದು ಹತ್ತೈತಿ ನೋಡ್ರಿ. ಯಾವ ಶ್ರೀಮಂತ ಸುಖ ಹೊಂದ್ಯಾನ ಹೇಳ್ರಿ ನಮ್ಗೆ ಜಗತ್ತಿನೊಳಗೆ. ಇಷ್ಟು ಸೌಕರ್ಯಕ್ಕೆ ಅದಾನ, ಆರಾಮಾಗಿ ಭಾಳ ಆರಾಮದಾನ, ನಾವು ನೆಮ್ಮದಿಯಿಂದ ಅದಾರನ್ನ ಕೇಳ್ರಿ. ಅವ್ರನ್ನ ಒಂಟಿ ಸೂಜಿ ಹೆಚ್ಚಿನೊಳಗೆ ಪಾರು ಮಾಡ್ಬೋದು, ಆದರೆ ಶ್ರೀಮಂತ ವಿಷಯದಿಂದ ಸುಖ ಹೊಂದಲಾರಂತ. ಮನುಜ ಕುಲದ ಲಾಭ ಎದರೊಳಗೈತಿ ಅನ್ನೋದನ್ನು ಅಂದ್ರೆ ನಾನು ಆರಂಭದನ್ನು ತಿಳಿಯೋದ್ರೊಳಗೆ. ಈ ಶರೀರ ಕೆಡಿಸ್ಬೋದು ಎಷ್ಟೊತ್ತಾಕದ್ರಿ, ಕೈಗೆ ಬಂದದ್ದು ತಿನ್ಕೊಂತವಾದಂದ್ರೆ ಹೌದಿಲ್ಲ, ಇಂದ್ರಿಯಗಳು ಮಜಾ ಮಾಡ್ಕೊತವಾದಂದ್ರೆ ತಡೆಯಲಿಕ್ಕೆ ಕೆಟ್ಟು ಹೋಗ್ಬಿಡ್ತದೆ ಶರೀರ. ಪ್ರಸಾದಕ್ಕೆ ಬಂದ ಕಾಯವ ಕೆಡಿಸಲಾಗದು ಅಂದ್ರೆ ಪ್ರಸಾದ ಅಂದ್ರೆ ಇದೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಶೋಪಜಾಯತೆ. ಎಲ್ಲ ದುಃಖದಿಂದ ಬಿಡುಗಡೆ ಹೊಂದುವುದು ಅದು ಪ್ರಸಾದ. ಮಹಾಪುರುಷರು ಇಟ್ಟು ಆದ ಪ್ರಸಾದ ತಗೋಗ್ತಾ ಇರಲಿಲ್ಲ ನಾವು. ಅವ್ರ ಹೆಸರಿನ ಮ್ಯಾಗ ಗಂಟು ಹೊಡೆಯಾಗ್ತಾ ಇರಿದ್ದೇವೆ, ಹೌದಿಲ್ಲ. ಮಹಾತ್ಮರು ಹೇಳಿದ ವಿಚಾರಗಳನ್ನು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡಿ ಅದನ್ನು ನಾವು ತಗೊಳಕ್ತಾ ಇರಲಿಲ್ಲ. ಅವ್ರು ಇಟ್ಟು ಆದ ಪ್ರಸಾದ, ಹೌದಿಲ್ಲ. ಶರೀರ ಕೆಡಿಸೋದು ಎಷ್ಟೊತ್ತಾಕದ್ರಿ. ಪಡಿ ರಕ್ಷಣೆ ಮಾಡಿದ್ರೆ ಹಿಡಿನೂ ಬರ್ತದೆ. ಅದರಂತೆ ಜ್ಞಾನ ರಕ್ಷಣೆ ಮಾಡ್ಕೊಂಡೆ ಅಂದ್ರೆ ಆದರೆ ಐಶ್ವರ್ಯ ಎಲ್ಲ ತಾನು ಬಂದ್ಬಿಡ್ತದೆ ನಿನಗೆ, ಏನು ಕೊರತೆ ಆಗೋದಿಲ್ಲ ನಿನಗೆ. ಇದ್ರಾಗ ಸಿಗಲಾರ್ದಂಥದ್ದು ಯಾವುದಕ್ಕೆ ಹೇಳಿ ನಾವು ಸತ್ಸಂಗದೊಳಗೆ ನಾವು ಏನೋ ತಿಳ್ಕೊಂಡ್ಬಿಟ್ಟೇವೆ. ಅದನ್ನು ಬಾಳೆ ಆರಿಗೆ ಹಿಡಿತಪ್ಪ ಇದೆಲ್ಲ, ಮುರಾಬಟ್ಟೆ ಆತಿದ್ರದ್ದು ಬಾಳೆ ಇದ್ರದ್ದು. ವ್ಯವಸ್ಥಿತವಾಗಿ ನಡೀತೈತಿ ನೀನು ಬಾಳೆ ಈ ಅಭ್ಯಾಸದಾಗ ತೊಡಗಿದೆ ಅಂದ್ರೆ. ಬಾಳೆ ಕೆಡ್ತೈತೆ ಅಂತ ನಾವು ತಿಳ್ಕೊಂಡೇವಿ, ಕೆಡೋದಿಲ್ಲ, ಅದು ವ್ಯವಸ್ಥಿತವಾಗಿ ನಡೀತೈತಿ. ನಿಜವಾಗಿ ನಿಷ್ಠೆಯಿಂದ ಈ ಸಾಧನದೊಳಗೆ ನೀವು ತೊಡಗಿದೆ ಅಂದ್ರೆ ಮೊದಲು ಮಾಡ್ಕೋ ಇದನ್ನು ಕೆಲಸ. ನೆರಳಾಟ ಬಿಸಿಲಾಟ ಎಷ್ಟೊತ್ತಿಂದ್ರಿ ಇದು. ನಿಮ್ಮ ಸೌಕಾರಿಕೆ ಹಿಂಗೆ ಇರ್ತದೆ, ಸಬಕಾರ ಸಮದಂಗೆ ಸಮದು ಹೋಗ್ತದೆ. ನಿಮ್ಮ ಮನೆತನದ ನಿಧಿ ಯಾವುದು? ಜ್ಞಾನ ನಿಧಿ ಹೌದಿಲ್ಲ. ಗಳಿಸೋದ ಭಾಳ ಕಠಿಣ ಐತಿ. ಅದನ್ನು ಗಳಿಸಿದ್ದನ್ನು ರಕ್ಷಣೆ ಮಾಡೋದು ಭಾಳ ಕಠಿಣ ಐತಿ. ನಮ್ಮ ಋಷಿಮುನಿಗಳು ಗಳಿಸಿಟ್ಟದ್ದನ್ನು ಅದನ್ನು ಉಳಿಸ್ಕೊಂಡು ಹೋಗೋದು ಭಾಳ ಕಠಿಣ ಐತಿ. ನಾವು ಎಲ್ಲ ಮಾಡಿ ಇಟ್ಟದ್ದನ್ನು ರೆಡಿ ಇದ್ದದ್ದೈತಿ. ಮಹಾತ್ಮರು ಗಳಿಸಿಟ್ಟದ್ದನ್ನು ಅದ್ರ ಪ್ರತಿಯೊಬ್ಬರ ಮ್ಯಾಗೂ ಜವಾಬ್ದಾರಿ ಐತಿ. ಅದನ್ನು ಕಾಕೊಂಡು ಹೋಗೋದು, ಅದನ್ನು ರಕ್ಷಣೆ ಮಾಡಿಕೊಂಡ್ರೆ ನಿನಗೆ ಲಾಭ. ಹಾಳು ಮಾಡ್ಕೊಂಡೆ ಅಂದ್ರೆ ನಿನಗೆ ಹಾನಿ. ಅದು ಮರ್ತೆ ಅಂದ್ರೆ ಅದ್ರ ಕೂಡ ಸೆಟ್ಕೊಂಡೆ ಅಂದ್ರೆ ಹಿಂಗೆ ಸ್ವಾಂಡಿ ಉಣಿಸ್ಕೊಂಡೆ ಹೋಗೋದು. ನೀನು ಅಧ್ಯಾತ್ಮದ ಕೂಡ ಸೆಟ್ಕೊಂಡೆ ಅಂದ್ರೆ ಹಿಂಗೆ ಹೋಗೋದ ನೀನು ಜನ್ಮ ಜನ್ಮ. ತಮ್ಮ ಇಲ್ಲಿ ಇದು ನಡೆದ ಸುಮ್ಮನೆ ಕೂಡ್ರಿ, ಹತ್ರ ಕೇಳೋದಾರ ಕುಂಡ್ರಿ, ಇಲ್ಲ ಅಂದ್ರೆ ಸುಮ್ಮನೆ ಕುಂಡ್ರಿ. ಅದು ಆಡ್ಸೋಗಿ ಬಂದಂಗೆ ಆಕೈತಿ. ಅದು ಪ್ರವಚನ ನಡೆದಾಗ ಆಡ್ಸೋಗಿ ಬರ್ತಾವಲ್ಲ ಹಂಗೆ ಆಕೈತಿ. ಅದು ಗೊತ್ತಿಲ್ಲ. ಯಾವ್ರವ್ರು ನೀವು? ಇಲ್ಲಿ ಅವ್ರ ಎಲ್ಲಿ ಹೋಗವ್ರ? ನೀವು ಇಲ್ಲಿ ಏನು ನಡೆದೈತಿ ಖಬರ್ ಐತೆ ನಿನಗೆ? ಸುಮ್ಮನೆ ಕುಂಡ್ರ. ಅರ್ಜೆಂಟ್ ಇದ್ದಾಗ ಯಾರು ಇಲ್ಲ, ಬಂದು ಹೋಗಿ. ನೀನು ಈ ಟೈಮ್ನಾಗ ಯಾರಪ್ಪನೂ ಒಳಗಿಲ್ಲಿ ಸುಮ್ಮನೆ ಕುಂತು ಹೋಗೋದಿಲ್ಲ. ಹೋಗು, ನಿನಗೆ ಚರಿತ ಒಂದಾಗಿದ್ರೆ ದೌಡ್ ಹೋಗು. ನೀ ತಡ್ಕೊಳ್ಳೋನಾಗ್ಲಿಕ್ಕೆ ಏನು ಮಾಡೋದು ನೀನು? ಹೌದಿಲ್ಲ. ಹೊರಗೆ ಹೋಗ್ಬೇಕನ್ನ ಅವಾಗೇನು ಹೇಳಕ್ಕೆ ಬರೋದಿಲ್ಲ. ಹೊರಮುಖ ಇದ್ದವ್ರಿಗೆ ಇಲ್ಲಿ ಬರೋಕ್ಕಾಗೋದಿಲ್ಲ. ಎತ್ತಾಗ ಹೊಂಟಿರಿ ನೋಡ್ಕೋರಿ.
ಮಹಾತ್ಮರ ಅನುಕರಣ ಮಾಡಿದ ಒಬ್ಬರರ ಹಾಳಾದ ಉದಾಹರಣೆ ಜಗತ್ತಿನ ಇತಿಹಾಸದೊಳಗೆ ನೋಡಿರಿ. ಈ ವಿಷಯಗಳು ಬೆನ್ನು ಹತ್ತಿದವರು ಒಬ್ಬರರ ಉದ್ಧಾರ ಆದದ್ದು ಯಾರೂ ಇಲ್ಲ. ಏನು ಸಾಧ್ಯನೇ ಇಲ್ಲ. ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾವನು ಸಾಧ್ಯ ಇಲ್ಲ. ಅದಕ್ಕೆ ಮಹಾತ್ಮರ ಒಂದು ಮಾತು ಶ್ರದ್ಧೆ ಅವನ್ನೆಲ್ಲ ಅವ್ರು ಹೇಳಿದಂಥ ಮಾತುಗಳಲ್ಲಿ ಶ್ರದ್ಧೆ ಬೇಕಲ್ಲ. ಎಷ್ಟೋ ನಿನಗೆ ನೆಮ್ಮದಿ ಇರ್ತೈತಿ ಅವ್ರಿಗೆ ಒಂದೊಂದು ಮಾತು ಕಿವಿ ಒಳಗೆ ಪ್ರವೇಶ ಆಗಿ ಆ ಪರಿವರ್ತನೆ ಆದವು ಅಂದ್ರೆ ನಿನ್ನ ಜನ್ಮನ ಸಾರ್ಥಕ ಆಗೈತಿ. ಹೌದಿಲ್ಲ? ಅದ್ರ ಕಡೆ ನಾವು ಲಕ್ ಕೊಡ್ಬೇಕಾಗೈತಿ. ಮಹಾತ್ಮರ ಒಂದು ಏನು ದರ್ಶನ, ಸ್ಪರ್ಶನ, ಅವ್ರ ಸಂಭಾಷಣೆಗಳು ಅದೊಂದು ಸತತ ಕೇಳುವಂಥ ಭಾಗ್ಯ ಬೇಕಲ್ಲ ನಾವು. ಅವ್ರ ಸಂಪರ್ಕದಾಗಿದ್ದು ಈ ಸಂಸ್ಕಾರ ಮಾಡ್ಕೊಳ್ಬೇಕಾಗಿತ್ತು. ನಾವು ಹೊಸದಾಗಿ ಬಂದೇವಿ ಇಲ್ಲಿ. ಜನ್ಮ ಅಂತ ತಿರ್ಕುವಂಥ ವಿಷಯಗಳು ಬೆನ್ನು ಹತ್ತಿ ಏನೋ ಮಹಾತ್ಮರ ಸಂಪರ್ಕದಿಂದ ಇವನೋ ಇವು ಕಿವಿಗೆ ಬಡಿತಾವ. ಅವ ಬದಲಾವಣೆ ಆದರೆ ಆಗ್ಬೇಕಿಲ್ಲ ಅಂದ್ರೆ ಹಿಂಗೆ ಹೋಗೋದು ತಿರ್ಕೊಂತ ಜನ್ಮ ಅಂತ. ಏನು ಬಿಡುಂಟು. ಸಕಲ